ಗೆಣಸನ್ನ ಯೂಸ್ ಮಾಡ್ಕೊಂಡು ಈ ತರ ಒಂದು ರೆಸಿಪಿ ಮಾಡ್ಬೋದು ಅಂತ ನನಗೂ ಕೂಡ ರೀಸೆಂಟ್ ಆಗಿ ಗೊತ್ತಾಯ್ತು. ಸೊ ಯಾಕೊಂದ್ಸರಿ ಟ್ರೈ ಮಾಡಬಾರ್ದು ಅಂತ ಹೇಳಿ ಟ್ರೈ ಮಾಡಿದೆ. ಆದ್ರೆ ಈ ಸ್ನಾಕ್ಸ್ ಮಕ್ಕಳಿಗೋಸ್ಕರ ಆಗಿರ್ಬೋದು, ದೊಡ್ಡರಿಗೋಸ್ಕರ ಆಗಿರ್ಬೋದು, ಸಂಜೆ ಟೀ ಟೈಮ್ ಸ್ನಾಕ್ಸ್ ಆಗಿರ್ಬೋದು, ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ. ಬನ್ನಿ ಕ್ವಿಕ್ ಆಗಿ ತೋರಿಸ್ತೀನಿ ಯಾವ ತರ ಮಾಡಿದೆ ಅಂತ ಹೇಳಿ. ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಗೆಣಸನ್ನ ವಾಶ್ ಮಾಡ್ಕೊಂಡು ಈ ತರ ರೌಂಡ್ ಆಗಿ ಕಾಯಿನ್ ಅಥವಾ ಬಿಲ್ಲೆಗಳ ಶೇಪ್ ಅಲ್ಲಿ ಹೆಚ್ಕೊಂಡು ಇಟ್ಕೊಂಡಿದೀನಿ. ಸೊ ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಖಾರ ಪುಡಿನ ನಾವು ಹೊರಗಡೆನೆ ಮಿಕ್ಸ್ ಮಾಡ್ಕೋಬಹುದು, ಅಥವಾ ಪ್ಯಾನ್ ಅಲ್ಲಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಈ ತರ ಡ್ರೈ ಫ್ರೈ ಮಾಡ್ಕೊಳ್ಳೋವಾಗ ಮೇಲ್ಗಡೆ ಉದುರ್ಸ್ಕೊಂಡಾದ್ರೂ ಕೂಡ ಪರವಾಗಿಲ್ಲ, ಫ್ರೈ ಮಾಡ್ಕೋಬಹುದು. ಓನ್ಲಿ ಒಂದು 5 to 10 ಮಿನಿಟ್ಸ್ ಲೋ ಫ್ಲೇಮ್ ಅಲ್ಲಿ ಈ ತರ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು. ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ. ಅಂಡ್ ಬೆಂದಿದ್ದೇನೋ ಇಲ್ವಂತ ಚೆಕ್ ಮಾಡ್ಕೊಂಡು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಮಕ್ಕಳ ಜೊತೆ ಕುತ್ಕೊಂಡು ಆರಾಮ್ಸೆ ತಿನ್ಬೋದು. ಎಷ್ಟು ಟೇಸ್ಟಿ ಆಗಿತ್ತು ಗೊತ್ತಾ. ನಮ್ಮಮ್ಮ ಆಕ್ಚುಲಿ ಹಿಂಗ್ ಮಾಡಬಾರ್ದು ಇದನ್ನ ಅಂತಂದ್ರು, ನೋಡೋಣಮ್ಮ ಟ್ರೈ ಮಾಡೋಣ ಅಂತ ಅನ್ಕೊಂಡು ಅಮ್ಮಂಗೂ ಕೂಡ ಮಾಡ್ಕೊಟ್ಟೆ. ಬಟ್ ಅಮ್ಮ ಫೈನಲಿ ಹೇಳಿದ್ ಗೊತ್ತಾ, ಓ ಈ ತರನು ಮಾಡ್ಕೊಂಡು ತಿನ್ಬೋದಾ ಅಂತೇಳಿ. ಅಷ್ಟು ಟೇಸ್ಟಿ ಆಗಿತ್ತು. ಖಂಡಿತ ನೀವು ಕೂಡ ಟ್ರೈ ಮಾಡಿ, ನಿಮ್ಗೂ ಕೂಡ ಇಷ್ಟ ಆಗುತ್ತೆ. ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಕೀಪ್ ವಾಚಿಂಗ್, ಸ್ಟೇ ಟ್ಯೂನ್, ಬೈ ಬೈ.